ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೈದಾ ಇಲ್ಲದೇ ಶುಗರ್ ಇಲ್ಲದೇ ರವೆ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರಲ್ಲಿ ಇಲ್ಲಿ ಅರ್ಧ ಕಪ್ ಬೆಲ್ಲಕ್ಕೆ 2 ಟೇಬಲ್ ಸ್ಪೂನ್ ನೀರು ಹಾಕಿ ಅದನ್ನು ಬಾಯ್ಲ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಒಂದೇಳೆ ಪಾಕ ಮಾಡ್ಕೊಳ್ಳೋ ಹಾಗಿಲ್ಲ, ಜಸ್ಟ್ ಅದು ಬೆಲ್ಲ ಕರಗಿದ್ರೆ ಸಾಕು. ಅದನ್ನು ಸೋಸಿಬಿಟ್ಟು ಸೈಡಿಗೆ ಇಡೋಣ, ಕೂಲ್ ಆಗ್ಲಿಕ್ಕೆ ಬಿಡೋಣ ಅದನ್ನು. ಇಲ್ಲಿ 1 ಕಪ್ ರವೆ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಫೈನ್ ಪೌಡರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮುಟ್ಟಿದರೆ ಗೊತ್ತಾಗುತ್ತೆ ಸರ್, ಮೈದಾ ಥರನೇ ಫೀಲ್ ಆಗುತ್ತೆ, ಅಷ್ಟು ಪೌಡರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಬೆಲ್ಲಕ್ಕೆ ನಾವು ಅರ್ಧ ಕಪ್ ಆಯಿಲ್ ಮತ್ತು 1/3 ಕಪ್ ಕರ್ಡ್ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಆಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಸೂಜಿನ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್, ಆಮೇಲೆ 1/4 ಕಪ್ ಮಿಲ್ಕ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ನಾವು ಕಂಪಲ್ಸರಿ 1 ಅವರ್ ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಕಂಪಲ್ಸರಿ ಇಡಬೇಕು, ಅದು ಸೂಜಿ ಉಪ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಅಷ್ಟೊತ್ತಿಗೆ ಇಲ್ಲಿ ಮೌಲ್ಡ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಸವರ್ಬಿಟ್ಟು ಇಲ್ಲಿ ಬೇಕಿಂಗ್ ಪೇಪರ್ ಇರುತ್ತಲ್ವ, ಅದನ್ನು ನಾನು ಅರೇಂಜ್ ಮಾಡ್ತಾಯಿದ್ದೀನಿ. ಅರೇಂಜ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ನ, ಉಪ್ಪು ಹಾಕಿಬಿಟ್ಟು. ನೀವು ಓವನಲ್ಲಿ ಮಾಡ್ಕೋಬೋದು ಬೇಕಂದರೆ ಪ್ರೀ ಹೀಟ್ 180 ಡಿಗ್ರಿ ಪ್ರೀ ಹೀಟ್ ಮಾಡಿಬಿಟ್ಟು. ಇಲ್ಲಿ ಜರಡಿಗೆ ನಾನು 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು 1/3 ಕಪ್ ಕೊಕ್ಕೋ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಜರಡಿ ಹಿಡಿತಾ ಇದ್ದೀನಿ, ಈವನ್ ಆಗಿ ಬರುತ್ತೆ ಅಂತ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಚೂರು ಗಟ್ಟಿ ಅನಿಸಿದರೆ 2 ಟೇಬಲ್ ಸ್ಪೂನ್ ಮಿಲ್ಕ್ ಹಾಕೋಬೋದು. ಇದು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಭಾಳ ಗಟ್ಟಿ ಅನಿಸಿತ್ತು ಅಂತ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದು ಉಳ್ಕಿದ್ದೇನು ಕೇಕ್ ಇರುತ್ತಲ್ವ, ಆ ಥರ ನಮಗೆ ಇಲ್ಲಿ ಅಷ್ಟು ತೆಳು ಬೇಕಾಗಿಲ್ಲ, ನಮಗೆ ಒಂಚೂರು ಗಟ್ಟಿನೇ ಬೇಕು ಇದು ಕೇಕ್ ಮಾಡಲಿಕ್ಕೆ. ಸೊ ನಾನು ಇಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಮಿಲ್ಕ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಮೌಲ್ಡಿಗೆ ಹಾಕಿ ಪ್ಯಾಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಅದ್ರ ಮೇಲುಗಡೆ ಅಲಂಕಾರಕ್ಕಂತ ಡ್ರೈ ಫ್ರೂಟ್ಸ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬಾದಾಮಿ, ಪಿಸ್ತಾ ಮತ್ತು ಕ್ಯಾಶ್ಯೂ ನಟ್ ಇವನ್ನೆಲ್ಲ ಹೆಚ್ಕೊಂಡ್ಬಿಟ್ಟು ಅದನ್ನು ಕೇಕ್ ಮೇಲೆ ಹಾಕಬೇಕು. ನೀವು ಬೇಕಂದರೆ ಕೇಕ್ ಕಲಿಸ್ಬೇಕಾದ್ರೆ ಅದರೊಳಗಡೆನೂ ಹಾಕ್ಕೋಬೋದು, ಚಾಕೋ ಚಿಪ್ಸ್ ಹಾಕ್ಕೋಬೋದು. ನಿಮಗೆ ಏನದು ಅಲಂಕಾರಕ್ಕೆ ಏನೇನು ಬೇಕು ಅನಿಸುತ್ತೋ ಅದನ್ನೆಲ್ಲ ಹಾಕ್ಕೋಬೋದು ನೀವು. ಅದನ್ನು ಸ್ವಲ್ಪ ಪ್ಯಾಟ್ ಮಾಡಿ ಈವನ್ನಾಗಿ ಮಾಡಿಬಿಟ್ಟು ಅದನ್ನು ಪ್ರೀ ಹೀಟ್ ಮಾಡಿರ್ತೀವಲ್ವ ಅದರೊಳಗಡೆ ಇಡಬೇಕು. ಇಟ್ಟು ನಾವು 45 ಮಿನಿಟ್ಸ್ ತನಕ ಅದನ್ನು ಬೇಕ್ ಮಾಡ್ಲಿಕ್ಕೆ ಬಿಡಬೇಕಾಗತ್ತೆ. ಮಧ್ಯಕ್ಕೆ ಒಂದು 30 ಮಿನಿಟ್ಸ್ ಆದಮೇಲೆ ಒಂಚೂರು ಚೆಕ್ ಮಾಡಿ, ಅಂದರೆ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇಲ್ಲಿ ನಾನು 45 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಿದೆ, ಕರೆಕ್ಟಾಗಿ ಬಂತು, ಅದೇನು ಕಡ್ಡಿಗೇನು ಹತ್ಕೊಳ್ಳಿಲ್ಲ. ಸೊ ಆಗಿದೆ ಅಂತ ಅಂದ್ಕೊಂಡು ತೆಗೆದೆ ನಾನು. ತೆಗೆದು ಟೇಸ್ಟ್ ಚೆನ್ನಾಗಿತ್ತು, ಎಲ್ಲ ಇಷ್ಟಪಟ್ಟು ತಿಂದರು. ಟ್ರೈ ಮಾಡಿ ನೀವೂ, ಹೇಗೆ ಬಂದಿತ್ತು ಅಂತ ಹೇಳಿ. ರೆಸಿಪಿ ಇಷ್ಟ ಆಯಿತು, ಲೈಕ್ ಆಯ್ತು ಅಂತಂದರೆ ದಯವಿಟ್ಟು ನಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.